ಬೆಳಗ್ಗೆಯ ವೋಟಿಂಗ್ ರಿಸಲ್ಟ್ ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಪ್ರತಿ ಸ್ಪರ್ಧಿಗಳಿಗೂ ಕೂಡ ಬಂದಿರುವಂತಹ ಓಟುಗಳು ಲಕ್ಷಗಟ್ಟಲೆ ಇದಾವೆ ಅಂತಾನೆ ಹೇಳಬಹುದು. ಹಾಗೇನೆ ಆಲ್ಮೋಸ್ಟ್ ಇವಾಗ ಇರುವಂತಹ ನಾಮಿನೇಷನ್ ಅಲ್ಲಿ ಇರುವಂತಹ ಎಲ್ಲಾ ಸ್ಪರ್ಧಿಗಳು ಕೂಡ ಅದರಲ್ಲಿ ಒಬ್ಬರನ್ನ ಬಿಟ್ಟು ಬಾಕಿ ಎಲ್ಲರೂ ಕೂಡ ಮಿಲಿಯನ್ ಅನ್ನ ಈಗಾಗಲೇ ರೀಚ್ ಆಗಿದ್ದಾರೆ. ಕೆಲವರು 1 ಮಿಲಿಯನ್, ಕೆಲವರು 2 ಮಿಲಿಯನ್, ಇನ್ನು ಕೆಲವರು 3 ಮಿಲಿಯನ್ ಅನ್ನ ಕೂಡ ರೀಚ್ ಆಗಿದ್ದು ಸಖತ್ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಹಾಗೇನೆ ಅಶ್ವಿನಿ, ಕಾವ್ಯ ಮತ್ತೆ ರಘು ಈ ಮೂವರ ನಡುವೆ ಇದ್ದಂತಹ ಫೈಟ್ ಅಥವಾ ವೋಟ್ ರಿಸಲ್ಟ್ ಅಲ್ಲಿ ಸರಿಸಮವಾಗಿ ಏನು ಹೋಗ್ತಾ ಇದ್ರು, ಸೊ ಅದರಲ್ಲೂ ಕೂಡ ಇವಾಗ ಸಾಕಷ್ಟು ವ್ಯತ್ಯಾಸಗಳಾಗಿದ್ದಾವೆ. ಕೆಲವರು ತೀರಾ ಹತ್ತಿರದಲ್ಲಿ ಫೈಟ್ ಕೊಡ್ತಾ ಇದ್ದಾರೆ, ಇನ್ನು ಕೆಲವರು ತಮ್ಮ ಓಟ್ನ ಒಂದು ಡಿಫರೆನ್ಸ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಸೊ ಒಟ್ಟಾರೆಯಾಗಿ ಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಏನಿದೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರಲಿರುವಂತದ್ದು. ಸೊ ಅದ್ರ ಬಗ್ಗೆ ಇವಾಗ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀನಿ. ಸ್ಲಾಟ್ 7 ಅಂತ ಹೇಳಿದ್ರೆ ಮಂಗಳವಾರ ಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಏನಾಗಿದೆ, ಸೊ ಇದನ್ನ ನೋಡೋಣ ಬನ್ನಿ. ಸೊ ಇವಾಗ ಮೊದಲನೇದಾಗಿ ಡಿಫ್ರೆನ್ಸ್ ಏನಿದೆ, ಸೊ ಅದ್ರ ಬಗ್ಗೆನೇ ಮಾತಾಡೋಣ. ಅದರಲ್ಲೂ ಕೂಡ ಮೇನ್ ಆಗಿ ಇದರಲ್ಲಿ ಒಂದು ದೊಡ್ಡ ಚೇಂಜ್ ಆಗಿರೋದು ಕಾವ್ಯ ಶೈವ ಅವರ ಒಂದು ಪ್ಲೇಸ್. ಸೊ ಆ ಪ್ಲೇಸ್ ಅಲ್ಲಿ ಅಂದ್ರೆ ಕಾವ್ಯ ಶೈವ ಅವರು 5ನೇ ಪ್ಲೇಸ್ ಅಲ್ಲಿ ಇದ್ರು, ಅಶ್ವಿನಿ ಗೌಡ ಅವರು 4ನೇ ಪ್ಲೇಸ್ ಅಲ್ಲಿ ಇದ್ರು. ಇವಾಗ ಆ ಪ್ಲೇಸ್ ಏನು ಬದಲಾವಣೆ ಆಗಿಲ್ಲ. ಕಾವ್ಯ ಅವರು 4ನೇ ಪ್ಲೇಸ್ ಏನು ಬಂದಿಲ್ಲ, 5ನೇ ಪ್ಲೇಸ್ ಅಲ್ಲೇನೆ ಇದ್ದಾರೆ. ಮತ್ತೆ ಅಶ್ವಿನಿ ಅವರು 4ನೇ ಪ್ಲೇಸ್ ಅಲ್ಲೇನೆ ಇದ್ದಾರೆ. ಬಟ್ ನಿನ್ನೆ ರಾತ್ರಿ ಅದರ ಒಂದು ಸ್ಲಾಟ್ 6, ಹೌದು 6ನೇ ಸ್ಲಾಟ್ ಅಲ್ಲಿ ಅಂದ್ರೆ ಸೋಮವಾರ ರಾತ್ರಿ 11 ಗಂಟೆಯ ವೋಟಿಂಗ್ ರಿಸಲ್ಟ್ ಅಲ್ಲಿ ಅಶ್ವಿನಿ ಗೌಡ ಅವರು ಕಾವ್ಯ ಶೈವ ಅವರಿಗಿಂತನೂ 21,400 ಓಟುಗಳಿಂದ ಮುಂದೆ ಇದ್ರು. ಬಟ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಓಟುಗಳು ಬಂದಿದ್ದಾವೆ ಕಾವ್ಯ ಶೈವ ಅವರಿಗೆ. ಸೊ ಇದರ ಪರಿಣಾಮವಾಗಿ ಇವರ ನಡುವೆ ಇರುವಂತಹ ಅಂತರ ಏನಿದೆ ತೀರಾ ಕಡಿಮೆ ಆಗಿದೆ. 6,400 ಮಾತ್ರನೇ ಇವಾಗ ವೋಟ್ ಡಿಫರೆನ್ಸ್ ಇರುವಂತದ್ದು. ಸೊ ಹೀಗಾಗಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ನಿನ್ನೆ ರಾತ್ರಿಯಿಂದ ಬೆಳಗ್ಗೆ ತನಕ ಸಿಕ್ಕಾಪಟ್ಟೆ ಓಟುಗಳು ಕಾವ್ಯ ಶೈವ ಅವರಿಗೆ ಬಂದಿದೆ ಕಂಪ್ಯಾರಿಟಿವ್ಲಿ ಅಶ್ವಿನಿ ಅವರು ಅಂತ ಹೇಳಿ. ಇದರ ಜೊತೆಗೇನೆ ಇವಾಗ ಡೇಂಜರ್ ಝೋನ್ ಅನ್ನುವಂತಹ ಒಂದು ಅಂದ್ರೆ ಬಾಟಮ್ 2 ಅಂತ ಕನ್ಸಿಡರ್ ಮಾಡೋದಾದ್ರೆ ಅಶ್ವಿನಿ ಅವರು ಮತ್ತೆ 5ನೇ ಪ್ಲೇಸಿಗೆ ಬರಬಹುದು, ಚಾನ್ಸಸ್ ಜಾಸ್ತಿ ಇದೆ. ಬಟ್ ಹೇಳಲಿಕ್ಕೆ ಆಗೋದಿಲ್ಲ, ಕಾವ್ಯ ಅವರನ್ನೇ ಕಂಟಿನ್ಯೂ ಆದ್ರೂ ಆಗಬಹುದು. ಬಟ್ ರಾತ್ರಿಯಿಂದ ಬೆಳಗಾಗೋದ್ರೊಳಗಡೆ 21,400 ಇದ್ದಂತಹ ವೋಟ್ ಡಿಫ್ರೆನ್ಸ್ ಏನಿದೆ ಅದು ಕೇವಲ 6,400ಕ್ಕೆ ಬಂದಿದೆ. ಇದೇ ರೀತಿಯಾಗಿ ಇದೇ ಒಂದು ಗ್ರೋತ್ ಅಥವಾ ಇದೇ ಒಂದು ಗ್ರಾಫ್ ಕಂಟಿನ್ಯೂ ಆದ್ರೆ ಅಶ್ವಿನಿ ಅವರು 5ನೇ ಪ್ಲೇಸಿಗೆ ಬರೋದಂತೂ ಪಕ್ಕ. ಬಟ್ ಹೇಳಲಿಕ್ಕೆ ಆಗೋದಿಲ್ಲ ಯಾವ ರೀತಿಯಾಗಿ ಅದು ಚೇಂಜ್ ಆಗುತ್ತೆ ಅಂತ ಹೇಳಿ. ಡ್ರಾಸ್ಟಿಕಲಿ ಚೇಂಜ್ ಆದ್ರೂ ಆಗಬಹುದು, ನೋಡೋಣ ಅದು ಹೆಂಗಾಗತ್ತೆ ಅಂತ ಹೇಳಿ. ಇವಾಗ ಕ್ವಿಕ್ ಆಗಿ ಒಂದು ವೋಟಿಂಗ್ ರಿಸಲ್ಟ್ ಅನ್ನ ನೋಡ್ತಾ ಹೋಗೋದಾದ್ರೆ ಇವಾಗ ಈ ಒಂದು ಗ್ಯಾಪ್ ಅಲ್ಲಿ ಯಾರಿಗೆ ಎಷ್ಟು ಓಟುಗಳು ಬಂದಿದ್ದಾವೆ ಅಂದ್ರೆ ನಿನ್ನೆ ರಾತ್ರಿಯಿಂದ ಬೆಳಗ್ಗೆ ತನಕ ಸೊ ಎಷ್ಟು ಅಂದ್ರೆ ಓವರ್ ನೈಟ್ ರಾತ್ರಿ ಬೆಳಗಾಗೋದ್ರೊಳಗಡೆ ಯಾರಿಗೆ ಎಷ್ಟು ಓಟುಗಳು ಬಂದಿದ್ದಾವೆ, ಸೊ ಅದನ್ನ ನೋಡೋದಾದ್ರೆ ಧ್ರುವಂತವರಿಗೆ ತೀರಾ ಕಡಿಮೆ, ಕೇವಲ 15,000 ಓಟುಗಳು ಮಾತ್ರನೇ ಬಂದಿದ್ದಾವೆ ರಾತ್ರಿ ಬೆಳಗಾಗೋದ್ರೊಳಗಡೆ. ಹಾಗೇನೆ ಕಾವ್ಯ ಶೈವ ಅವರಿಗೆ 85,000 ಓಟುಗಳು ಬಂದಿರುವಂತದ್ದು ಸೂಪರ್ ಅಂತ ಹೇಳಬಹುದು. ಇದು ಆಕ್ಚುಲಿ 85,000 ಓಟ್ ಏನಿದೆ ಆಕ್ಚುಲ್ ಆಗಿ ಅಶ್ವಿನಿ ಅವರಿಗೆ ಬಂದಿರುವಂತಹ ಓಟ್ಗಿಂತನೂ ಜಾಸ್ತಿ, ಮತ್ತೆ ರಘು ಅವರಿಗೆ ಬಂದಿರುವಂತಹ ಓಟ್ಗಿಂತನೂ ಜಾಸ್ತಿ. ಯಾಕಂತ ಹೇಳಿದ್ರೆ ಇಲ್ಲಿ ಅಶ್ವಿನಿ ಅವರಿಗೆ ಸರಿಸುಮಾರು 70,000ದಷ್ಟು ಓಟ್ಗಳು ಬಂದಿದ್ದಾವೆ. ನಾನು ಅಗೇನ್ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಕಳೆದ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಇದನ್ನ ನಾನು ರೌಂಡ್ ಫಿಗರ್ ಆಗಿ ಕನ್ಸಿಡರ್ ಮಾಡಿ ಹೇಳ್ತಾ ಇರೋದು. ಎಕ್ಸಾಕ್ಟ್ ಆಗಿ ನಂಬರ್ ಅನ್ನ ಹೇಳ್ತಾ ಹೋದ್ರೆ ತೀರಾ ಡ್ರ್ಯಾಗ್ ಮಾಡಿದ ರೀತಿ ಆಗುತ್ತೆ, ಮತ್ತೆ ಅದು ಎಕ್ಸಾಕ್ಟ್ ಆಗಿ ಅಷ್ಟೇ ಇರೋದಿಲ್ಲ, ಹೆಚ್ಚು ಕಮ್ಮಿ ಆಗ್ತಾ ಇರುತ್ತಲ್ವ. ಸೊ ಹೀಗಾಗಿ ಒಂದು ರೌಂಡ್ ಫಿಗರ್ ಮಾಡಿ ಆ ಒಂದು ನಂಬರ್ ಅನ್ನ ನಾನು ಹೇಳ್ತಾ ಇರೋದು. ಸೊ ಕಾವ್ಯ ಶೈವ ಅವರಿಗೆ 85,000 ಆಸುಪಾಸು ಓಟುಗಳು ಬಂದಿದ್ದಾವೆ. ಅಶ್ವಿನಿ ಗೌಡ ಅವರಿಗೆ 70,000 ಆಸುಪಾಸು, ಮತ್ತೆ ರಘು ಅವರಿಗೆ ರಾತ್ರಿ ಬೆಳಗಾಗೋದ್ರೊಳಗಡೆ 80,000. ಸೊ ಇಷ್ಟು ಓಟುಗಳು ಬಂದಿದ್ದಾವೆ. ಸೊ ನೀವು ಇಲ್ಲಿ ಕಂಪೇರ್ ಮಾಡಿ ನೋಡಿ, ರಘು ಅವರಿಗಿಂತ 5,000 ಜಾಸ್ತಿನೇ ಓಟ್ ಬಂದಿದೆ ಕಾವ್ಯ ಅವರಿಗೆ, ಮತ್ತೆ ಇಲ್ಲಿ ಅಶ್ವಿನಿ ಅವರಿಗಿಂತನೂ ರಾತ್ರಿ ಬೆಳಗಾಗೋದ್ರೊಳಗಡೆ ಜಾಸ್ತಿ 15,000 ಓಟುಗಳು ಇಲ್ಲಿ ಕಾವ್ಯ ಶೈಬ ಅವರಿಗೆ ಬಂದಿದೆ. ಸೂಪರ್ ಅಂತ ಹೇಳಬಹುದು. ಆದ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರುವಂತಹ ರಕ್ಷಿತಾ ಅವರಿಗೆ 1,20,000 ಓಟುಗಳು ಬಂದಿದ್ದಾವೆ, ಮಸ್ತಾಗಿ ಓಟನ್ನು ಗಳಿಸ್ಕೊಂಡಿದ್ದಾರೆ. ಅದೇ ಗಿಲ್ಲಿ ನಟ ಅವರು ರಾತ್ರಿ ಬೆಳಗಾಗೋದ್ರೊಳಗಡೆ 2 ಲಕ್ಷ ಓಟ್ ಜಾಸ್ತಿ ಮತ್ತೆ ಗಳಿಸ್ಕೊಂಡಿದ್ದಾರೆ. ಸೊ ಇದರ ಪರಿಣಾಮವಾಗಿ ಟೋಟಲ್ ಆಗಿ ಇವಾಗ ಗಿಲ್ಲಿ ನಟ ಅವರು 35.4% ಓಟ್ಗಳನ್ನ ಗಳಿಸ್ಕೊಂಡ ರೀತಿ ಆಗಿದೆ. ರಕ್ಷಿತಾ ಅವರು 21.4% ಓಟ್ಗಳನ್ನ ಗಳಿಸ್ಕೊಂಡು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ. 3ನೇ ಪ್ಲೇಸ್ ಅಲ್ಲಿ ರಘು ಅವರು 13.9% ಓಟ್ಗಳನ್ನ ಗಳಿಸ್ಕೊಂಡಿದ್ದಾರೆ. 4ನೇ ಪ್ಲೇಸ್ ಅಲ್ಲಿರುವಂತಹ ಅಶ್ವಿನಿ ಗೌಡ ಅವರು ಎಕ್ಸಾಕ್ಟ್ ಆಗಿ 13% ಓಟನ್ನು ಗಳಿಸ್ಕೊಂಡಿದ್ದಾರೆ. ಹಾಗೆಯೇ ಕಾವ್ಯ ಶೈವ ಅವರು 5ನೇ ಪ್ಲೇಸ್ ಅಲ್ಲಿ 12.9% ಓಟನ್ನು ಗಳಿಸ್ಕೊಂಡಿದ್ದಾರೆ. ಮತ್ತು ಕೊನೆಯ ಪ್ಲೇಸ್ ಅಲ್ಲಿ ಇರುವಂತಹ ಧ್ರುವಂತ್ ಅವರು 3.2% ಓಟ್ಗಳನ್ನು ಗಳಿಸ್ಕೊಂಡಿದ್ದಾರೆ. ಸೊ ಹೀಗಾಗಿ ಇವಾಗ ಫೈನಲ್ ಆಗಿ ಒಂದು ವೋಟಿಂಗ್ ರಿಸಲ್ಟ್ ವೋಟ್ ಎಕ್ಸಾಕ್ಟ್ ಆಗಿ ಎಷ್ಟೆಷ್ಟು ಬಂದಿದೆ ಸೊ ಅದನ್ನ ನೋಡೋಣ. ಸೊ ಅದೇನಪ್ಪ ಅಂತ ಹೇಳಿದ್ರೆ, ಸೊ ಅದನ್ನ ಕೊನೆಯಲ್ಲಿ ಹೇಳ್ತೀನಿ. ಅದಕ್ಕೂ ಮೊದಲು ಡಿಫ್ರೆನ್ಸ್ ಎಷ್ಟಿದೆ ಸೊ ಅದನ್ನ ಒಮ್ಮೆ ನೋಡ್ಕೊಂಡು ಬರೋದಾದ್ರೆ,
ಇವಾಗ ಧ್ರುವಂತ್ ಅವರು ಕೊನೆಯಲ್ಲಿದ್ದಾರಲ್ವಾ, ಸೊ ಅವರಿಗಿಂತ ಬರೋಬ್ಬರಿ ಆಲ್ಮೋಸ್ಟ್ 1 ಮಿಲಿಯನ್ ಓಟ್ ಹತ್ತತ್ರ ಇದ್ದಾರೆ ಕಾವ್ಯ ಅವರು ಮುಂದೆ. ಎಷ್ಟಿದೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ 9,83,600 ಓಟುಗಳು ಧ್ರುವಂತ್ ಅವರಿಗೆ ಕಂಪೇರ್ ಮಾಡಿದ್ರೆ ಕಾವ್ಯ ಅವರಿಗೆ ಜಾಸ್ತಿ ಇರುವಂತದ್ದು. ಸೊ ಧ್ರುವಂತ್ ಅವರಿಗಿಂತ 9,83,600 ಓಟುಗಳು ಕಾವ್ಯ ಅವರಿಗೆ ಜಾಸ್ತಿ ಬಂದಿದೆ. ಹಾಗೆಯೇ 5ನೇ ಪ್ಲೇಸ್ ಅಲ್ಲಿ ಇರುವಂತಹ ಕಾವ್ಯ ಅವರಿಗಿಂತ ಅಶ್ವಿನಿ ಗೌಡ ಅವರಿಗೆ ಕೇವಲ 6,400 ಓಟುಗಳು ಮಾತ್ರನೇ ಜಾಸ್ತಿ ಇರುವಂತದ್ದು. ಸೊ ಇದು 21,000 ಇತ್ತು, ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಬಟ್ ಇವಾಗ 6,400ಕ್ಕೆ ಬಂದು ನಿಂತಿದೆ. ಹಾಗೆಯೇ ಅಶ್ವಿನಿ ಅವರಿಂದ ರಘು ಅವರಿಗೆ ಇರುವಂತಹ ಓಟ್ ಡಿಫ್ರೆನ್ಸ್ ಏನಿದೆ ಅದು 94,500. ಸೊ ಈ ರೇಂಜಿಗೆ ಇರುವಂಥದ್ದು 94,500 94,600 ಈ ಒಂದು ರೇಂಜಲ್ಲಿ ಇದೆ. ಸೊ 94,600 ಅಂತ ಕನ್ಸಿಡರ್ ಮಾಡಬಹುದು. ಇನ್ನು ರಘು ಅವರಿಂದ ರಕ್ಷಿತಾ ಶೆಟ್ಟಿ, ಸೊ ಇವರಿಗಿರುವಂತಹ ಓಟ್ ಡಿಫ್ರೆನ್ಸ್ ಏನಿದೆ ಬರೋಬ್ಬರಿ 7,65,300 ಓಟುಗಳು. ಸೊ ಈ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಡಿಫ್ರೆನ್ಸ್ ಇದೆ. ರಘು ಅವರಿಗಿಂತನೂ 7,65,300 ಓಟುಗಳು ರಕ್ಷಿತಾ ಅವರಿಗೆ ಜಾಸ್ತಿ ಓಟು ಬಂದಿದೆ. ಹಾಗೆಯೇ ರಕ್ಷಿತಾ ಅವರಿಗಿಂತ ಗಿಲ್ಲಿ ನಟ ಅವರಿಗೆ ಬರೋಬ್ಬರಿ ಆಲ್ಮೋಸ್ಟ್ 1.5 ಮಿಲಿಯನ್ ಜಾಸ್ತಿನೇ ಓಟ್ ಬಂದಿದೆ. ಆಲ್ಮೋಸ್ಟ್ ಇನ್ನು ಕಂಪ್ಲೀಟ್ ಆಗಿಲ್ಲ, ಕಂಪ್ಲೀಟಾಗಿ 1.5 ಮಿಲಿಯನ್ ಜಾಸ್ತಿ ಡಿಫ್ರೆನ್ಸ್ ಆಗಿಲ್ಲ, ಬಟ್ ಸ್ಟಿಲ್ ತುಂಬಾ ಹತ್ತಿರದಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ 14,24,600 ಓಟುಗಳು ಗಿಲ್ಲಿ ಅವರಿಗೆ ಜಾಸ್ತಿ ಬಂದಿದೆ ರಕ್ಷಿತಾ ಅವರಿಗೆ ಕಂಪೇರ್ ಮಾಡಿದ್ರೆ. ಒಂದು ದೊಡ್ಡ ಮಟ್ಟದ ಲೀಡನ್ನು ಆಲ್ರೆಡಿ ಪಡ್ಕೊಂಡಿದ್ದಾರೆ ಅನ್ನೋದು ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸೊ ಇವಾಗ ಎಕ್ಸಾಕ್ಟಾಗಿ ಓಟ್ನ ನಂಬರನ್ನು ನೋಡ್ತಾ ಹೋಗೋಣ. ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಮತ್ತೆ ಲಾಸ್ಟ್ 3 ಡಿಜಿಟ್ ಏನಿದೆ ಸೊ ಅದನ್ನು ನಾನು ರೌಂಡ್ ಫಿಗರ್ ಆಗಿ ಕನ್ಸಿಡರ್ ಮಾಡಿದ್ದೀನಿ. ಸೊ ಹೀಗಾಗಿ ಇವಾಗ ಧ್ರುವಂತ್ ಅವರಿಗೆ ಟೋಟಲ್ ಆಗಿ 3,29,000 ಓಟುಗಳು ಬಂದ ರೀತಿನಲ್ಲಿ ಆಗುತ್ತೆ. ಇದೊಂದು ರೌಂಡ್ ಫಿಗರ್. ಇನ್ನು 5ನೇ ಪ್ಲೇಸಲ್ಲಿರುವಂತಹ ಕಾವ್ಯ ಶೈವ ಅವರಿಗೆ 13,12,600 ಓಟುಗಳು ಬಂದ ರೀತಿನಲ್ಲಿ ಆಗುತ್ತೆ. ಹಾಗೆಯೇ ಅಶ್ವಿನಿ ಗೌಡ ಅವರಿಗೆ 13,19,000 ಓಟುಗಳು ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಬಂದ ರೀತಿನಲ್ಲಾಗುತ್ತೆ ಮತ್ತು ಅವರಿಗೆ 4ನೇ ಪ್ಲೇಸ್ ಸಿಗುತ್ತೆ. ಮತ್ತು 3ನೇ ಪ್ಲೇಸಲ್ಲಿರುವಂತಹ ಮ್ಯೂಟೆಂಟ್ ರಘು ಅವರಿಗೆ 14,13,600 ಓಟುಗಳು. ಸೊ ಇಷ್ಟು ಓಟುಗಳು ಬಂದ ರೀತಿನಲ್ಲಾಗುತ್ತೆ. ಹಾಗೆಯೇ ಸೆಕೆಂಡ್ ಪ್ಲೇಸಲ್ಲಿರುವಂತಹ ರಕ್ಷಿತಾ ಶೆಟ್ಟಿ ಅವರು 2 ಮಿಲಿಯನನ್ನು ರೀಚ್ ಆಗಿದ್ದಾರೆ. ಹಾಗೆಯೇ ನಿನ್ನೆನೇ ರೀಚ್ ಆಗಿದ್ದಾರೆ, ನಿನ್ನೆ ನೈಟೇನೆ. ಸೊ ಇವಾಗ ಅದಕ್ಕೆ ಮತ್ತೆ ಸ್ವಲ್ಪ ಆ್ಯಡ್ ಆಗಿ 2.1 ಮಿಲಿಯನ್ ಆಗಿದೆ. ಸೊ 21,78,900 ಓಟುಗಳು ರಕ್ಷಿತಾ ಶೆಟ್ಟಿ ಅವರಿಗೆ ಬಂದ ರೀತಿನಲ್ಲಾಗುತ್ತೆ. ಗಿಲ್ಲಿ ಅವರು 3.5 ಮಿಲಿಯನನ್ನು ರೀಚ್ ಆಗಿದ್ದಾರೆ, ಸೂಪರ್ ಅಂತ ಹೇಳ್ಬೋದು. ಸೊ ಎಕ್ಸಾಕ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ 36,03,500 ಓಟುಗಳನ್ನು ಗಿಲ್ಲಿ ನಟ ಅವರು ಗಳಿಸ್ಕೊಂಡಿದ್ದಾರೆ. ಸೊ ಹೀಗಾಗಿ ಇಲ್ಲಿ ದೊಡ್ಡ ಮಟ್ಟದ ಲೀಡ್ ಇಲ್ಲಿ ರಕ್ಷಿತಾ ಅವರಿಗಿಂತನೂ ಬರೋಬ್ಬರಿ 14 ಲಕ್ಷ ಹೆಚ್ಚು ಓಟುಗಳನ್ನು ಗಳಿಸ್ಕೊಂಡು ಮುಂದೆ ಇದ್ದಾರೆ ಗಿಲ್ಲಿ ನಟ ಅವರು. ಸೂಪರ್ ಲೀಡ್ ಅಂತಾನೆ ಹೇಳಬಹುದು. ಸೊ ಸಖತ್ ಬ್ಯಾಟಲ್ ಈಗಲೂ ಕೂಡ ನಡೀತಾ ಇದೆ ಕಾವ್ಯ ಮತ್ತು ಅಶ್ವಿನಿ ಅವರ ನಡುವೆ. ರಘು ಅವರು ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾರೆ. ಇವರಿಬ್ಬರ ಒಂದು ಓಟ್ ಫೈಟಲ್ಲಿ ಇಲ್ಲಿ ರಘು ಅವರು ಸ್ವಲ್ಪ ಮುಂದೆ ಹೋಗಿ ಮುಟ್ಟಿದ್ದಾರೆ. ಸ್ಟಿಲ್ ಅವರು ಸೇಫ್ ಝೋನ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನು ಬೇಕಾದರೂ ಬದಲಾವಣೆ ಆಗ್ಬೋದು. ಇವತ್ತು ಸಂಜೆ 6 ಗಂಟೆ ತನಕ ಕೂಡ ವೋಟ್ ಮಾಡೋ ಅವಕಾಶ ಇರೋದ್ರಿಂದ ಬದಲಾವಣೆಗಳಾಗುವ ಸಾಧ್ಯತೆಗಳು ಕೂಡ ತುಂಬಾ ಹೆಚ್ಚಾಗಿದ್ದಾವೆ. ನೋಡೋಣ. ಇನ್ನು 11 ಗಂಟೆ ಒಂದು ಸ್ಲಾಟ್ ಇದೆ. ಸೊ ಅದು 8ನೇ ಸ್ಲಾಟ್ ಆಗಿರುತ್ತೆ. 9ನೇ ಸ್ಲಾಟ್ ಮಧ್ಯಾಹ್ನ 2 ಗಂಟೆಗಿದೆ. ಹಾಗೆಯೇ 10ನೇ ಸ್ಲಾಟ್ ಸಂಜೆ 5 ಗಂಟೆಗಿದೆ. ಅದಾದ ನಂತರ 6 ಗಂಟೆ ತನಕ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ. ಸೊ ಫೈನಲ್ ಆಗಿ 7 ಅಥವಾ 6ವರೆಗೆ ಇನ್ನೊಂದು ಸ್ಲಾಟ್ನ ರಿಸಲ್ಟ್ ಕೂಡ ಸಿಗುತ್ತೆ. ಸೊ ಅದೆಲ್ಲದ್ರ ಬಗ್ಗೆ ಅಪ್ಡೇಟ್ ಆದಷ್ಟು ಬೇಗ ಬರುತ್ತೆ. ಆ ಅಪ್ಡೇಟ್ಗೋಸ್ಕರ ವೇಟ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿಡಿ. ಇದರಿಂದಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದ ಹಾಗೆ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ. ಹಾಗೆಯೇ ಸಾಧ್ಯ ಆದರೆ ನಾಳೆ ವೋಟಿಂಗ್ ಲೈನ್ಸ್ ಎಲ್ಲ ಕಂಪ್ಲೀಟಾಗಿ ಕ್ಲೋಸ್ ಆದ ನಂತರ ಲೈವ್ ಬರೋ ಪ್ರಯತ್ನ ಕೂಡ ಮಾಡ್ತೀನಿ. ಸೊ ಅದರಲ್ಲಿ ನಿಮಗೆ ಕೆಲವೊಂದಿಷ್ಟು ಮಾತಾಡೋಣ ಆಯ್ತಾ. ಸೊ ಇಲ್ಲೇ ಹೇಳೋದು ಬೇಡ, ಆ ಲೈವಲ್ಲೇ ಮಾತಾಡೋಣ. ಸೊ ಅದಕ್ಕೋಸ್ಕರ ವೇಟ್ ಮಾಡಿ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ. ನಿಮ್ಮ ನೆಚ್ಚಿನ ಸ್ಪರ್ಧೆಯ ಹೆಸರನ್ನು ಅಥವಾ ಯಾರು ಗೆಲ್ಲಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಆದಷ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.